ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ. ಏರ್ ಆಯಿಲ್ ಫ್ಯಾಮ್ ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆವಾಜ್ ಆಗ್ತಿದ್ದೀನಿ ಆಯಿಲ್ ಫ್ಯಾಮ್ ಅಂತ ಇದೆಯಾ. ಸದ್ಯಕ್ಕೆ ಗಾಡಿ ರೆಡಿ ಆಗಿದೆ, ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಸಿದ್ಧ ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ಸಲ್ಲಿ ಬರ್ತಾವ್ರೆ. ಬಿಸಿ ಆಗ್ಬಿಟ್ಟವ್ರು, ದೊಡ್ಡವ್ರು ಆಗ್ಬಿಟ್ಟವ್ರಲ್ಲ. ಡಿಗ್ರಿ ಕಂಪ್ಲೀಟ್ ಆಯ್ತಲ್ಲ ಸಿದ್ಧ, ಫೈನಲ್ ಎಕ್ಸಾಮು. ದೊಡ್ಡನ ಆಗ್ಬಿಟ್ಟು ನಾನು ಹೊಸ್ಕೆ ಹಾಕ್ಬೇಕು ಅಂಕ. ಇನ್ಮೇಲೆ ಡೈಲಿ ಕಾಣಿಸ್ತಾನೆ ಬಿಡ್ರಿ, ಇನ್ಮೇಲೆ ಗಣೇಶ ಕೆಲಸಗಳು ಸ್ಟಾರ್ಟ್ ಆಗ್ತವೆ. ಈಗ ಸದ್ಯಕ್ಕೆ ಗಾಡಿ ಎತ್ಕೊಂಬರೋಣ ಬನ್ನಿ, ಹೋಗಿ ಹೊಸಕೋಟೆಗೆ. ಪೇಂಟಿಂಗು ಆಗಿದೆ ಅಂತೆ, ಡೈರೆಕ್ಟಾಗಿ ಗಾಡಿ ಹತ್ರ ಸಿಗ್ತೀನಿ ಬರ್ರಿ. ಕೀ ಬೇಕು. ಸದ್ಯಕ್ಕೆ ಗಾಡಿ ಹತ್ರ ಬಂದಿದ್ದೀವಿ. ನಮ್ಮ ಸೀನಿಯರ್ ಟೆಕ್ನಿಷಿಯನ್ ಎಲ್ಲ ಚೆಕ್ ಮಾಡ್ತಾರೆ. ಸರ್ ಏನಾಗಿದೆ ಪ್ರಾಬ್ಲಮು? ಗ್ಲಾಸ್ ಒಂದು ಹಾಕ್ಸ್ಬೇಕು. ಪೆಂಡಿಂಗ್ ಸದ್ಯಕ್ಕೆ ಗ್ಲಾಸ್ ಒಂದಿದೆ. ಅದು ಗ್ಲಾಸ್ ಸ್ವಲ್ಪ ಚೆನ್ನಾಗಿ ಇತ್ತಪ್ಪ. ನಮ್ಮ ನೋಡಿ ನೀರು ಹಾಕ್ಬಿಟ್ಟು ಹೆಂಗೆ ಗಲೀಜು ಮಾಡೋಣ, ಒರೆಸ್ತೀನಿ ಅಂತ ಹೋಗ್ಬಿಟ್ಟು ನೀರು 1/2 ಲೀಟ್ರ್ ತೊಗೊಂಡಿದ್ದೆ. ಅದನ್ನ ಎತ್ಕೊಂಡು ಗಾಡಿ ಮೇಲೆ ಚೆಲ್ಲೋನೆ ನಿಲ್ಲಿಸಿದ್ರಲ್ಲ. ಸೊ ಫುಲ್ ಗಲೀಜು ಆಗ್ಬಿಟ್ಟಿದೆ. ಅದೊಂದು ರೆಡಿ ಮಾಡಿಸ್ಕೊಂಡ್ರೆ ನೋಡಿರಿ ಪೈಂಟ್ ವರ್ಕ್ ಯಾವ ಥರ ಬಂದಿದೆ. ಎಲ್ಲ ಹೊಸದಲ್ಲ, ಫೀಲೇ ಆಗಲ್ಲ ನಮ್ಮ ಗಾಡಿದು ಅನ್ನೋ ಥರ. ನೀಟಾಗಿ ಹೊಸದಾಗಿ ಇಲ್ಲೊಂದು ಲಾಕ್ ಒಂದು ಹಾಕ್ಸ್ಬೇಕು. ಮಿರರ್ ಹಾಕ್ಸ್ಬೇಕೀಗ ಹೋಗಿ ಹಂಗೆ. ಸೊ ಇದೊಂದು ಎಕ್ಸ್ಟ್ರಾ ಆಯಿತು, ಇದೊಂದು ಲಾಕ್ ಹಾಕ್ಸ್ಕೊಬೇಕು. ಇನ್ನು ಅಷ್ಟೇ. ಈಗ ಏನೇನು ಬರಲ್ಲ ಯೋಯ್ ಸಿದ್ಧಾ ಬರಲ್ಲೇ. ಬಗ್ಗಿ ನೋಡ್ತಾವೆ. ಅಯ್ಯೋ ಇಲ್ಲಿ ಸ್ವಲ್ಪ ವೆಲ್ಡಿಂಗ್ ಬಿದ್ದುಬಿಡೋದು. ಬಟ್ ಗಾಡಿ ಸದ್ಯಕ್ಕೆ ಆಗದೆ. ಇದೊಂದು ಪೆಂಡಿಂಗ್ ಅದೇ. ಇದೊಂದು ಗ್ಲಾಸ್ ಬೇರೆ ಹಾಕ್ಸ್ಬೇಕು. ಲೆಫ್ಟ್ ಸೈಡ್ ಇಲ್ಲ, ಅದೊಂದು ಡೋರ್ಸು ಡೇಂಜರಪ್ಪ, ಲೆಫ್ಟ್ ಕಾಣಿಸಲ್ಲ. ಇದೊಂದು ಡೆಂಟ್ ತೆಗ್ಸಿ ಗ್ಲಾಸ್ ಒಂದು ಹಾಕ್ಸ್ಬೇಕು. ಅಲ್ದು ಕ್ಯಾಬಿನ್ ಕೆಲಸ ಏನೋ ಮಾಡೋದು ಎಲ್ಲ. ಇದು ಕಂಟೈನರ್ ಕೆಲಸ ಏನಿದ್ರು ಟಾಪ್ ಟು ಬಾಟಮ್ ಎಲ್ಲ ಆಗ್ತದೆ. ಕ್ಯಾಬಿನ್ ಎಲ್ಲ ಆಚೆ ಟಿಂಕ್ರಿಂಗ್ ಪೇಂಟಿಂಗ್ ಮಾಡಿಸ್ಕೊಡ್ತಾರೆ, ನಾವು ಹೋಗಿ ಅಪ್ರೋಚ್ ಮಾಡೋಕ್ಕಷ್ಟೇ. ಬಟ್ ನಾನು ಮಾಡಿಸ್ತಾ ಇಲ್ಲ. ಇದಾ ಏನು ಗುಜ್ರಿಗೆ ಮರಕ್ಕದ ಗಾಡಿ ತಗೊತೀನೋ? ನಿಂಗಾದ್ರೆ ಕೊಡಿಸ್ತೀನಿ. ತಗೊಂಡು ಕ್ಯಾಬಿನ್ ಕಟ್ಸ್ಕೊಂಡು ಓಡಿಸ್ಕೊತೀಯಾ? ಸದ್ಯಕ್ಕೆ ಗಾಡಿ ಹತ್ರ ಬಂದಿದ್ದೀವಲ್ಲ, ಚಂದನ್ ಸಿಗ್ತಿ, ಚಂದನ್ ಮಾತಾಡ್ಸ್ಕೊಂಡು ಆಮೇಲೆ ಮಾತಾಡೋಣ ಬರೀ. ಸೊ ಸದ್ಯಕ್ಕೆ ಒಳಗಡೆ ಆಗೋದು ನೋಡಿರಿ ಕೆಲಸ. ಲಾಸ್ಟ್ ಟೈಮ್ ಇಲ್ಲೆಲ್ಲ ಸ್ವಲ್ಪ ಪಟ್ಟಿ ಪೆಂಡಿಂಗ್ ಇತ್ತು. ಸೊ ಇದು ಕಂಪ್ಲೀಟ್ ಮಾಡೋರಲ್ಲ. ಬಟ್ ಗಾಡಿ ಸ್ವಲ್ಪ ಗಲೀಜಾಗಿ ವಾಟರ್ ವಾಶ್ ಮಾಡಿಸ್ಕೊಂಬಿಟ್ಟು ನೀಟಾಗಿ. ನಾನು ಲಾಸ್ಟ್ ಟೈಮ್ ನೋಡಿರಿ ಹೆಂಗದು ಮಾಡಿ ಪ್ಲಸ್ ಈ ನೆಟ್ಟಿ ಕಿತ್ತು ಬಿಸಾಕಿ. ಬಟ್ ಹೊಸ ಗಾಡಿ ಥರ ಸ್ಮೆಲ್ಲೆಲ್ಲ ಬರ್ತದೆ, ಅದೇ ಖುಷಿ. ಪೇಂಟ್ ಹೊಡೆದಿರೋದು ನೋಡಿ. ಬಾಗಿಲು ಇರ್ತಿಟ್ಟು ಏನೋ ಹುಡುಕ್ತಾನೆ ನೋಡಾಗ ಇಲ್ಲಿಗೆ ಎತ್ಕೊಂಡ ಬೇಡ ಇವಾಗ. ಏಯ್ 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 ಏ ಸಿದಾ ಏಯ್ ಸುಮ್ಮನೆರಾ. ಯೂ ಈ ರೆಡ್ ಆಗೋಯ್ತು ಅದು. ಏಯ್ ಒಂದೊಂದಲ್ಲ ನಾನು ಮಕ್ಕಳು ನಿಮ್ಮದು. ಈ ಎಲ್ಲ ಲಂಚ್ ಬ್ರೇಕ್ ಹೋದಂಗೆ ಬರಲಿ, ಯಾರೂ ಇಲ್ಲ. ಗುಯ್ಯೋ ಒಂದು ಸೌಂಡ್ ಬರೋದು. ಕರೆಂಟ್ ಪಾಸ್ ಆಗ್ತಾಯಿತ್ತು, ಅಲ್ಲೋಗಿ ಆಟ ಆಡ್ಸೋನು ಹೋಗ್ಬಿಟ್ಟಿದ್ದೆ. ನಿಮ್ಮ ಅಪ್ಪನ ನನ್ನ ಸುಮ್ಮನೆ ಬಿಟ್ಟಿರೋನ. ಏಕೈಕ ಮಗನ ನೀನು, ಸುಪುತ್ರನು ನೋಡಿ. ಇದು ಮೊನ್ನೆ ಆಕ್ಸಿಡೆಂಟ್ ಆಗಿ ಬಂದಿದಂಥ ಗಾಡಿ. ಇಲ್ಲೂ ರೆಡಿ ಮಾಡ್ತವ್ರೆ. ಪ್ಲಸ್ ಇನ್ನೊಂದು ಏನಂದರೆ ನಿಮಗೆ ಕ್ವಿಕ್ ಫಿಕ್ಸು ಟಕ್ಕಂತ ಕೆಲಸ ಆಗಬೇಕಂದ್ರೆ ಬರ್ಬೋದು, ಸಣ್ಣ ಪುಟ್ಟ ರಿಪೇರಿಗಳು. ನೋಡಿ ಇದೆಲ್ಲ ನನ್ನ ಗಾಡಿ ಇದೆ ಸಿದಾ, ನನ್ನ ಗಾಡಿ ಇದು. ಹಾಂ ಅಲ್ಲ ನೋಡು, ಟಾಪು ಟಚ್ ಆಗಿದ್ದು. ಅವಾಗ ಇದನ್ನು ಚಾರ್ಜ್ ಇತ್ತು, ಎಷ್ಟು ಬೇಗ ಕಟ್ಬಿಡ್ತಪ್ಪ. 4 ದಿನಕ್ಕೆ ಹಿಂಗೆ ಕಟ್ ಬೀಸಾಕಿದ್ರೆ ಯಾವ್ದು ಹೇಳಿದ್ಮೇಲೆ ಹೊಸ ಗಾಡಿ ಹಾಕ್ತಾರೋ ಗೊತ್ತಾಗ್ತಾರಪ್ಪ. ಸ್ವಲ್ಪ ದಿವಸ ಆದರೆ ಇವ್ರದ್ದು ಇನ್ನೂ ಡೆವಲಪ್. ಅಲ್ಲಿ ದೊಡ್ಡದು ಹೆವಿ ದೊಡ್ಡದು ಮಾಡ್ತಾರೆ, ತೋರಿಸ್ತೀನಿ ಬರ್ರಿ. ನೆಕ್ಸ್ಟು ಜಾಗ ಕಾರ್ತಿಕ್ ಇಂಜಿನಿಯರಿಂಗು 4-5 ಜಾಗ, ಅಲ್ಲೊಂದು ಇಲ್ಲೊಂದು ಇದು ಎಲ್ಲ ಮಾಡ್ತಾ ಇದಾರಲ್ಲ. ಸೊ ನೆಕ್ಸ್ಟು ಕಂಪ್ಲೀಟ್ ಒಂದೇ ಕಡೆ ಮಾಡ್ತಾವ್ರೆ. ಭಯ ಕಾಣ ಹೋಗ್ಯಾ ನೋಡಿ ಎಲ್ಲ ಮಾಡ್ತಾವನು. ನಮ್ಮ ಗಾಡಿಗೆ ಹಿಂಗೆ ಎತ್ತಕ್ಕಾಗಲ್ಲ, ಐಚರ್ಗೆ ಎತ್ಬೋದು. ಟಾಟಾ ಗಾಡಿಗೆಲ್ಲ ಕ್ಯಾಬಿನು ಒಂದು ಕಡೆ ಇರ್ತದೆ, ಅವ್ನು ಎತ್ತಕ್ಕಾಗಲ್ಲ. ಮೊನ್ನೆ ಒಂಥರ ಇದು ಯಾವುದೋ KGF ಮೂವಿ ಹತ್ರ ಹೊಗೆ ಬರ್ತಾಯಿತ್ತು, ಸ್ಟೋರಿ ನೋಡ್ದ? ಫುಲ್ ಹೊಗೆ ಹಿಂಗೆ. ರಾಯಲ್ಸ್ ಇಲ್ಲೆಲ್ಲ ಇರ್ಬೇಕು ಹೇಗಪ್ಪ. ಗೋಧಮ್ ರಾಯಲ್ಸ್ ಉಲ್ಟಾ ಮಲಗಿಸ್ಬಿಟ್ಟವ್ರೆ ಎಲ್ಲ. ಎಲ್ಲದನ್ನ ಎಷ್ಟು ಗಾಡಿಗಳು ನೋಡ್ರೆ ಬೇಜಾರಾಗುತ್ತಲ್ಲ. ಯಾವ ಜೋಶ ಕಟ್ತಾರೆ. ಖಾಲಿ ಮಾಡ್ತಾರೆ ಅವರು. ಫುಲ್ಲು ದೊಡ್ಡದಾಗಿ ಮಾಡ್ತಾರಲ್ವಾ, ತೋರಿಸ್ತೀನಿ ನಿಂಗೆ. ಹೆವಿ ದೊಡ್ಡದು. ಬರ್ರಿ ಅಲ್ಲಿ ಹೋಗೋಣ. ಸೈಟ್ ಹತ್ರ ಬಂದಿದ್ದೀವಿ. ಇದು ಬಂದುಬಿಟ್ಟು ಹೊಸ ಹೈವೇ, ಬೆಂಗಳೂರು ಚೆನ್ನೈ ಹೈವೇ. ಇಲ್ಲಿ ಕಾಣಿಸ್ತಿದೆಯಾ? ಸೊ ಇಲ್ಲಿಂದ ಬಂದರೆ ನೋಡಿರಿ, ಇಲ್ಲಿಂದ ಸ್ಟಾರ್ಟು. ಇಷ್ಟು ದೊಡ್ಡದಾಗಿ ಹೊಸದಾಗಿ ಓಪನ್ ಮಾಡ್ತಾರೆ. ಇನ್ನೂ ಕೆಲಸ ನಡೀತದೆ. 2-2.5 ಎಕರೆ ದೊಡ್ಡದಾಗಿ ಮಾಡ್ತಾರೆ. ನೋಡೋಣ ಬರ್ರಿ, ಕಂಪ್ಲೀಟ್ ಆದಮೇಲೆ ಬರೋಣ ಯಾವ ಥರ ಕಾಣಿಸುತ್ತೆ ಅಂತ. ಏನೋ ಹೊಸದಾಗೆಲ್ಲ ಮಾಡ್ತಾವ್ರಂತೆ. ಸೊ ಮಾಡಲಿ, ಅದೆಲ್ಲ ಕೆಲಸಗಳು ನಡೀತಾವೆ. ನಮ್ಮ ಚೆನ್ನೈ ಇಲ್ಲವೇ ಎಲ್ಲ ಕೆಲಸ ನಡೀತಾವೆ. ಸೊ
ಸ್ವಲ್ಪ ಕೆಲ್ಸಕ್ಕೆ ಬಂದವೆ, ಮನೆ ಹತ್ರ ಹೋಗ್ಬೇಕು. ಬನ್ನಿ ಡೈರೆಕ್ಟ್ ಗಾಡಿ ಹತ್ರ ಸಿಗ್ತೀನಿ. ಸದ್ಯಕ್ಕಿದು ನೆಕ್ಸ್ಟ್ ಡೇ. ನಿನ್ನೆ ಕಾರ್ತಿಕ್ ಇಂಜಿನಿಯರಿಂಗ್ ಹತ್ರ ಹೋಗಿ ಹೊಸ ಸೈಟ್ ಎಲ್ಲ ಆಗ್ತಿತ್ತು, ಅಲ್ಲೂ ನೋಡ್ಕೊಂಡು ಬಂದ್ವಿ. ಬಂದಮೇಲೆ ಒಂದು ಕೆಲಸ ಬಂತು, ಡೈರೆಕ್ಟು ಗಾಡಿ ಮನೆ ಹತ್ರ ಎತ್ಕೊಂಡ್ಬಂದ್ವಿ. ನಮ್ಮ ಗಾಡಿ ನಮ್ಮ ಮನೆ ಹತ್ರ ಪಾರ್ಕ್ ಮಾಡಿದ್ವಿ. ಈಗ ಮ್ಯಾಟ್ರ್ ಏನಪ್ಪ ಅಂದರೆ, ಗ್ಲಾಸು ಇನ್ಶೂರೆನ್ಸಿಗೆ ಮಾತಾಡಿದ್ದೀನಿ, ಇನ್ನೊಂದು 2 ದಿನ ಆಗುತ್ತೆ ಅಂದವ್ರೆ. ಇನ್ಶೂರೆನ್ಸ್ ಕ್ಲೈಮ್ಗೆ ಹಾಕಿದ್ದಾರೆ, ಕ್ಲೈಮ್ ಅಪ್ರೂವ್ ಆದಮೇಲೆ ಗ್ಲಾಸ್ ರಿಪ್ಲೇಸ್ಮೆಂಟು. ಸೊ ಅಲ್ಲಿವರೆಗೂ ಗಾಡಿ ಓಡಿಸ್ಕೊಬೇಕಷ್ಟೇ. ಯಾಕಂದರೆ ನೋಡಿ 1 2 3 4 ಕಡೆ ಕ್ರ್ಯಾಕ್ ಬಿಟ್ಟದೆ, ಬಟ್ ಓಡಿಸೋದಕ್ಕೇನು ಪ್ರಾಬ್ಲಮ್ ಇಲ್ಲ, ಡಿಸ್ಟರ್ಬೆನ್ಸು. ಬಟ್ ಇನ್ನೊಂದು ಮೇನ್ ಪ್ರಾಬ್ಲಮ್ ಓಡಿಸೋದಕ್ಕೆ ಅಷ್ಟೇ ಏನಪ್ಪ ಅಂದರೆ, ಈ ಕಡೆದು ಮಿರರ್ ಅಸೆಂಬ್ಲಿ ಇಲ್ಲ, ಹೋಗ್ಬಿಡೋದೆ. ನಾನು ಅಂದ್ಕೊಂಡೆ 10 ರೂಪಾಯಿ ಮಿರರ್ ಕಟ್ಬಿಟ್ಟು ಹಿಂಗೆ ಅಡ್ಡ ಓಡಿಸ್ಕೊಂಬರೋಣ ಅಂತ. ಯಾಕಂದರೆ ಇಲ್ಲೆಲ್ಲೂ ಸಿಗಲಿಲ್ಲ. ಹೊಸಕೋಟೆಗೆ ಶೋರೂಮಲ್ಲಿ ಕೇಳಿದೆ, ಅಲ್ಲೂ ಸಿಗಲಿಲ್ಲ. ಲೋಕಲ್ ಅಂಗಡಿಗೆ ಕೇಳಿದೆ, ಸಿಗಲಿಲ್ಲ, ಇನ್ನೂ ಬಂದಿಲ್ಲ ಮಿರರ್ ಅಂದ. ಅದಕ್ಕೆ ನಾವು ದೇಶಂದ್ರಕ್ಕೆ ಹೋಗಿ ಮಿರರ್ ಅಸೆಂಬ್ಲಿ ತಂದಿದ್ವಿ. ಓಪನ್ ಮಾಡ್ತಾನೆ ಅವಾಗಲೇ. ಹಾಂ ಅದೇ ಅದು ಇನ್ನೊಂದು ಇರ್ಬೇಕು ನೋಡು. ಸ್ಕೂಟರ್ ಇಟ್ಕೊಡೋಣ, ಚಿಕ್ಕತ್ತ ಇನ್ನೊಂದು ನೋಡು ಮಾ ದೊಡ್ಡದು. ಈ ಕಡೆ ರೈಟ್ ಸೈಡ್ ಡ್ರಾಯರ್ ಓಪನ್ ಅಲ್ಲ, ಲೆಫ್ಟ್ ಸೈಡ್ ಡ್ರಾಯರು. ಇದು ಎಸಿ ಕೇಳಕ್ಕೆ ಫಸ್ಟು, ಅಲ್ಲೇ ಎಸಿದ್ ಬಿಡು. ಲೆಫ್ಟ್ ಸೈಡ್ ಡ್ರಾಯರ್ ಇದೆ ಗೊತ್ತಾ ನಿನ್ನ ರೂಮಾಗ? ಲೆಫ್ಟ್ ಸೈಡ್ ಡ್ರಾಯರ್ ಇದೆ ನೋಡಿ ಸ್ಕೂಟರು. ಇಲ್ಲಪ್ಪ ಸ್ಕೂಟರ್ ಯಾವ ಕಡೆ ಎಸಿದ್ರು? ಇಲ್ಲಿದೆ. ಸೊ ಇವಾಗ ಬನ್ನಿ ಮಿರರ್ ಅಸೆಂಬ್ಲಿ ಹಾಕೋಣ. ಸೊ ನಾನು ಮಲ್ಕೊಂಡಿದ್ದೆ, ಇವನೇ ಪಾಪ ನಡ್ಕೊಂಡು ಹೋಗಿ ತೊಗೊಂಬಂದೆ ಅಲ್ಲಿಗೆ. ಅಲ್ಲ ಏನು ಮಾಡಿ ತೊಗೊಂಬಂದೆ? ನಡ್ಕೊಂಡೋಗಿ ಕಷ್ಟ ಬಿದ್ದು ತೊಗೊಂಬಂದಿದ್ದು. ಫುಲ್ ಓಪನ್ ಮಾಡಿ, ಫುಲ್ ತೆಗಿ ನೋಡೋಣ. ಏನಪ್ಪ ಈ ಥರ ಪ್ಯಾಕಿಂಗು ಟಾಟಾದವರು? ಎಷ್ಟು ಹೊಡೆದಾಗಿದೆಯಪ್ಪ? ಮ್ಯಾಕ್ಸ್ ನೋಡ್ಕೊಂಬಕ್ಕ, ಚೆನ್ನಾಗಿದೆ. ಸೂಪರ್ ಏನ್ರಿ ಹೀರೋ? ಅಪ್ಪ ಇನ್ನು ಹಾಯ್ ಫ್ರೆಂಡ್ಸ್. ಇವಾಗ ಬನ್ನಿ ಗಾಡಿ ತೆಗಿಯೋಣ, ತೆಗೆದು ರಿಪ್ಲೇಸ್ ಮಾಡ್ಬಿಡೋಣ. ಮತ್ತು ನಾಳೆಯಿಂದ ಡ್ಯೂಟಿ ಸ್ಟಾರ್ಟು. ಗಲೀಜಾಗ್ಬಿಡಿದೆ. ಫಸ್ಟು ಗ್ಲಾಸ್ ಹಾಕ್ಬಿಟ್ಟು ತೊಳಿಬೇಕು, ಪ್ಲಸ್ ವಾಟರ್ ವಾಶ್ ಮಾಡಿಸ್ಬೇಕು. ಇಲ್ಲಿ ನೋಡಿರಿ ಧೂಳು ಎಷ್ಟಾಗ್ಬಿಡೋದು. ಸೊ ಇದು ಒಳಗಿಂದ ತೆಗಿಬೇಕಾದ್ಲೇ ಅದನ್ನು. ಆ ಕಡೆಯಿಂದ ಬರ್ತೀನಿ, ಈ ಕಡೆಯಿಂದ ಯಾರು ತಿರ್ಗಾ ಹತ್ತೋದು ಇಳಿಯುತ್ತಲ್ಲೇನು, ಅಲ್ಲೇ ಬಂದು ಕಿತ್ತಾಕ್ತೀನಿ. ತಾವೇದು ವೀಡಿಯೋ ಮಾಡೋ ಇದು ಇವ್ರು ಹಿಂದಿಯವರು. ಸೊ ಬರ್ರಿ ಕಿತ್ತಾಕಡಿ. ಈಗ ಏನಿಲ್ಲ, ಸ್ಕ್ರೂ ಡ್ರೈವರ್ ಕೇಳಿದ್ರೆ ಬಂದುಬಿಡ್ತಾ. ಇದೇನು ಅಷ್ಟೇನು ಕಾಂಪ್ಲಿಕೇಟೆಡ್ ಏನಿಲ್ಲ. ಪೀಸ್ ಆಗಿಡ್ತು, ಏನಿಲ್ಲ. ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಹೊರಟೋದ್ರೊಳಗೆ ಅಷ್ಟೇ. 3 ಸ್ಕ್ರೂ ಬಿಚ್ಚು, 3 ಸ್ಕ್ರೂ ಹಾಕು ಅಷ್ಟೇ, ಬೇರೆ ಏನು ಕಾಂಪ್ಲಿಕೇಟೆಡ್ ಏನಿಲ್ಲ. ನಮ್ಮ ಹಳೆ V30ಗೂ ನಾವು ಚೇಂಜ್ ಮಾಡಿದ್ವಿ, V70ಗೂ ಚೇಂಜ್ ಮಾಡ್ತಾಯಿದ್ವಿ. ಅದು ರಿಪ್ಲೇಸ್ಮೆಂಟ್ ಮಾಡಬೇಕಂದ್ರೆ ಗಾಡಿ ಎತ್ಕೊಂಡು ಹೋಗ್ಬೇಕಾ? ಲೆಫ್ಟ್ ಸೈಡ್ ಮಿರರ್ ಇಲ್ಲ, ಜೊತೆಲಿ ಯಾರನ್ನೋ ಒಬ್ರು ಇರಬೇಕು, ಸುಮ್ಮನೆ ರಿಸ್ಕು. ನಮ್ಮ ಹೆಸರು ಇರ್ತಾನೆ, ಆದರೆ ಒಂದು ತಲೆ ಬಾಕ್ಸ್ ಹಿಂದೆ ಬೋಗ್ ನೋಡ್ತಾ ಇರ್ಬೇಕು, ಲೆಫ್ಟಾಗಿ ಯಾರನ್ನ ಬಂದ್ರ ಅಂತ. ಅದ್ರ ಬದಲು ಮನೆ ಹತ್ರನೇ ಹಾಕೊಂಡ್ರೆ ಬೆಸ್ಟು. ಲೋಕಲ್ ಮಿರರ್ ಸಿಗಲಿಲ್ಲ. ನಿಮ್ಮ ಕೆಲವು ಲೋಕಲ್ ಮಿರರ್ ಸಿಗುತ್ತೆ ಅಂದರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ಟೈಮ್ ಏನು ಮಿರರ್ ಮುರಿದೋದ್ರೆ ಡೈರೆಕ್ಟ್ ಅಲ್ಲೇ ತೊಗೊಂಬೋಣ. ಒರಿಜಿನಲ್ 1300 ರೂಪಾಯಿ, ಪೋಟ್ರಿಗೆ 100 ರೂಪಾಯಿ. ಬೇರೆ ಬ್ರ್ಯಾಂಚಿಂದ ಈ ಬ್ರ್ಯಾಂಚ್ ತರ್ಸೋಕ್ಕೆ 1433 ರೂಪಾಯಿ. ಸುಮ್ಮನೆ ಟೈಮ್ ವೇಸ್ಟು, ಟೈಮ್ ಹೆವಿ ವೇಸ್ಟು. ಒಂದು ದಿವಸ ಆಗೋಯ್ತು ಇದಕ್ಕೆ. ಬೆಳಗ್ಗೆ ಹೋದ್ರೆ ಇವಾಗ ಬಂದಿದೆ 3 ಗಂಟೆಗೆ. ಬರ್ತಾನೆ ಈಸಿಯಾಗಿ ಆಗಬೇಕಿತ್ತೆ, ಯಾಕೆ ಇಷ್ಟು ಕಾಂಪ್ಲಿಕೇಟೆಡ್ ಇದು? ಹೊಸ ಗಾಡಿಗೆ ಅಲ್ಲೇ ಸ್ಕ್ರೂ ಇದೆ ನೋಡು. ಇಲ್ಲ ಅಲ್ಲ, ಇಲ್ಲ ಯಾವುದು ಸ್ಕ್ರೂ ಏನು ಒಳಗಡೆ ಯಾವುದು ಇರಬೇಕು? ಇಲ್ಲ ಯಾವುದೂ ಎಲ್ಲ ಇರ್ತದೆ ಅವ್ರು ಇನ್ನೊಂದು ಕೊಟ್ಟವ್ರೆ. ಹೇಳಾ ಸಾಕು. ನಾನು ಯಾಕೆ ಇದು ಬರ್ತಾ ಇಲ್ಲ ಅಂತ ನೋಡ್ತಾನೆ. 4 ಸ್ಕ್ರೂ ಅಪ್ಪ ಇದಕ್ಕೆ. ಚಿಕ್ಕ ನಾವು ಅಯ್ಯೋ ಇದು ತಗೊಳಕ್ಕ ಇಲ್ಲ. ಹೆಂಗಿದೆ ಆಚೆ ತೆಗೆಯೋದು ಸ್ಕ್ರೂ? ಹಾಂ, ಸದ್ಯಕ್ಕೆ ನನ್ನ ತಮ್ಮನಿನ ಲೇಟ್ ಆಗೋದು ಬರೋದು, ಇಲ್ಲ ಆಚೆ ಹೋದ್ನೋ. ಸೊ ಫೋನಲ್ಲಿ ಇಟ್ಬಿಟ್ಟು ವ್ಲಾಗು ಇಲ್ಲಿಡೋಣ ರೀ.
ಐ ಥಿಂಕ್ ವೈಡ್ ಆ್ಯಂಗಲ್ ಕ್ಯಾಪ್ಚರ್ ಆಗ್ತಿದೆ ಅನಿಸುತ್ತೆ. ಇದನ್ನು ಫಿಟ್ ಮಾಡ್ಬಿಡೋಣ. ಸ್ಕೂಟರ್ ಒಟ್ಟಿನಲ್ಲಿ ಈ ಮೇಲೆ ಇರೋ ಇದಕ್ಕೆ ಮ್ಯಾಗ್ನೆಟಿಕ್ ಸ್ಕ್ರೂ ಇದ್ರೆ ಮ್ಯಾಗ್ನೆಟಿಕ್ ಸ್ಕ್ರೂ ಇರೋದು ಈಸಿ, ಇಲ್ಲ ಅಂದರೆ ಕಷ್ಟ. ಒಳ್ಳೆ ಮ್ಯಾಚ್ ಆಗ್ತದೆ. ಟನ್ 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 ಟನ್. ಪ್ಲಸ್ ಈಗ ಬಡ ದೋಸ್ದು ಒಂದು ಜಾಸ್ತಿ ಪ್ರಾಬ್ಲಮ್ ಆಗ್ತದೆ. ನಮ್ಮದು 327 ಆಕ್ಸಿಡೆಂಟ್ ಆಯ್ತಲ್ಲ ಗಾಡಿ, ಆ ಗಾಡಿಗೆ ಡೈನಮೋ ಎಲ್ಲ ಮನೆ ರೆಡಿ ಮಾಡಿಸಿದೆ. ಅದಕ್ಕೊಂದು 4,000-5,000 ಖರ್ಚಾಯಿತು. ಬೆಲ್ಟ್ ಒಂದು ಹಾಕ್ಸಿದೆ, ಪ್ಲಸ್ಸು ಇನ್ಶೂರೆನ್ಸು. ಆ ಗಾಡಿದು 2 ಚೆಕ್ ಬೌನ್ಸ್ ಇದೆ. ಬಿಲ್ಲಿಂಗ್ಗಳು ಕರೆಕ್ಟಾಗಿ ಆಗೋಲ್ಲ ಗಾಡಿದು, ಯಾಕೋ ಗೊತ್ತಿಲ್ಲ. ಪ್ಲಸ್ ಈಗ ಗಾಡಿನ ಡ್ರೈವರ್ಗೆ ಹಾಕ್ಬಿಟ್ಟಿದ್ದೀನಿ, ಡ್ಯೂಟಿ ಆಗ್ತಾಯಿದೆ, ಬಟ್ ಪೇಮೆಂಟ್ಗಳು ಕರೆಕ್ಟಾಗಿ ಆಗ್ತಿಲ್ಲ. ಪ್ಲಸ್ ರಿಪೇರಿ ಜಾಸ್ತಿ ಆಗ್ತಿದೆ. ಪ್ಲಸ್ ಬಡ ದೋಸ್ತು ನೀವೆಲ್ಲ ನೋಡ್ದಂಗೆ 327 ಹಳೆ ಗಾಡಿ ಗ್ಲಾಸ್ ಹೊಡೆದ್ಬಿಟ್ಟದೆ, ಅದು ಚೇಂಜ್ ಮಾಡಿಸ್ಬೇಕು. ಅದಕ್ಕೆ ಸುಮ್ಮನೆ ಡ್ರೈವರ್ಗೆ ಬಿಟ್ಟು ಸುಮ್ಮನೆ ಯಾಕೆ ಹೊಸ ಗಾಡಿ ಡ್ರೈವರ್ ಕೊಡೋಣ. ಸೊ ರಿಸ್ಕ್ ಕಮ್ಮಿ ಅಲ್ಲ ಹೊಸ ಗಾಡಿ ಡ್ರೈವರ್ ಕೊಟ್ಟರೆ. ಅಂದರೆ ಆ್ಯಕ್ಸಿಡೆಂಟ್ ಅದು ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಆನೆ ಬರೋದಲ್ಲಿ ಬರೆದ್ಬಿಟ್ಟು ಅವ್ರೆ ಗಾಡಿಗೆಲ್ಲ ನಾನು ಬದುಕಬೇಕು ಅಂತ. ಎಷ್ಟೋ ಮೈಂಡ್ಸೆಟ್ ಬರುತ್ತೆ ಮಾರೋಣ ಅಂತ. ಎಷ್ಟೋ ಜನಕ್ಕೆ ಫೋನಾಗಿ ಕೇಳ್ಬಿಡಿ ನಾನು ಗಾಡಿ ಮಾರಾಕ್ತೀನಿ ಅಂತ. ಬಟ್ ಆದರೆ ಎಲ್ಲೋ ಒಂದು ಕಡೆ ಬೇಡ ಅನಿಸ್ತದೆ. ಮತ್ತು ಮಾರೋವರೆಗೂ ಹೋಗಿದ್ದೆ, ಮತ್ತು ವಾಪಸ್ ಬಂದಿದ್ದೀನಿ. ನೋಡೋಣ, ಅದು ಇನ್ನೂ ಗೊತ್ತಿಲ್ಲ ಅದು ಏನೇನು ಆಗ್ತದ. ಬಟ್ ಮಾಡ್ತಾಯಿದ್ದೀನಿ, ನೋಡೋಣ. ಸದ್ಯಕ್ಕಂತೂ ಇದನ್ನು ಗಾಡಿ ಡ್ರೈವರ್ ಕೊಟ್ಬಿಟ್ಟು ನಾನು ಬಡ ದೋಸೆ ಇಟ್ಕೊಂಡು ಇನ್ಮೇಲೆ ರೆಗ್ಯುಲರ್ ವ್ಲಾಗ್ಸು ಬಡ ದೋಸೆಲ್ಲಿ ಮಾಡ್ತೀನಿ. ನಾವು ನನಗೆ ಅಂತ ತೊಗೊಂಡಿದ್ದು ಅದು AC ಗಾಡಿ, ನಾನೇ ಇಟ್ಕೊತೀನಿ. ನೋಡೋಣ ಅದು ಎಷ್ಟು ದಿನ ಬರ್ತದೆ ನನ್ನ ಹತ್ರ ಬಾಳಿಕೆ. ನೋಡೋಣ, 2.5 ವರ್ಷ ಕಟ್ಬಿಟ್ಟಿದ್ದೀನಿ. ಇನ್ನೊಂದು 2.5 ವರ್ಷ ಏನಾಗಲ್ಲ ತೊಂದರೆ. ಏನಂತೀರ? ಬಡ ದೋಸ್ತು 3237 ಸೇಲ್ ಮಾಡಲಾ ಇಲ್ಲ ಇಟ್ಕೊಂಡ್ಲಾ ಕಮೆಂಟ್ ಮಾಡಿ ನೋಡೋಣ. ಯಾರಿಗೆಷ್ಟು ಒಪಿನಿಯನ್. ನನ್ನ ಒಪಿನಿಯನ್ನು ಸೇಲ್ ಮಾಡೋದು ಬೇಡ, ಅದು ಕಷ್ಟ ಕೊಡ್ತಿದೆ, ಪ್ರಾಬ್ಲಮ್ ಕೊಡ್ತಿದೆ, ಓಕೆ. ಬಟ್ಟು ಮಾರೋದು ಬೇಡ ಅಂತ. ಬಟ್ ನಂಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್ ಎಲ್ಲ ಗಾಡಿ ಯಾಕೋ ಆಗಿ ಬರ್ತಲ್ಲ ನಿನ್ಕ ಮಾರಾಕ್ ಬಿಡು ಅಂತ ಹೇಳ್ತಿದ್ದಾರೆ. ಸೊ ಏನು ಮಾಡಿ ನೀವು ಹೇಳಿ, ಕಮೆಂಟ್ ಮಾಡಿ ಹೇಳಿ, ಇಟ್ಕೊಂಡ್ಲಾ ಮಾರಾಕ್ಲಾ. ಯಾಕಂದರೆ ಸಜೆಷನ್ ಕೇಳಬೇಕು. ಎಲ್ಲ ನನಗೆ ಗೊತ್ತು ಅಂತ ನಾನು ಮಾಡೋಕ್ಕಾಗಲ್ಲ. ನನಗೂ ಗೊತ್ತಿಲ್ಲದ ಬೇಜಾರು ಇರ್ತದೆ, ಅದು ನಿಮ್ಗೆ ಗೊತ್ತಿರ್ತದೆ. ಸೊ ಅದಕ್ಕೆ ಹೇಳ್ತಿರೋದು. ಅಷ್ಟೇ, ಮುಗಿತು. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಆಯ್ತಮ್ಮ. ಮಾಡಿ ಸರ್ ಕಂಪ್ಲೀಟ್ ಆಯ್ತು ಸರ್. ಫಿಟ್ಟಿಂಗ್ ಚಾರ್ಜ್ 2,000. ಇಲ್ಲ, ಇದು ಕ್ಲೋಸ್ ನೋಡೋ, ಈ ಕಡೆ ಗ್ಯಾಪ್ ಇದೆಯಾ, ಅದು ನೀರೇನು ಲೀಕ್ ಆಗುತ್ತಾ ಅಂತ ನೋಡ್ಬೇಕು. ಮಳೆ ಬಿದ್ದಾಗ ಗೊತ್ತಾಗುತ್ತೆ. ಅಟ್ಟದೇನು ಬೇಡ, ಹಂಗೆ ನೋಡೋಣ. ನೀರಟ್ಟು ಚೆಕ್ ಮಾಡೋದೇನು ಬೇಡ. ನೀಟಾಗಿ ರೆಡಿ ಮಾಡಿದ್ದೇನಪ್ಪ. ಇದು ಫ್ರಂಟ್ಲೇ ಸಾಕಕ್ಕೆ ಹೇಳಿದ್ನಲ್ಲ, ಇನ್ನೂ ಯಾಕೆ ಹಾಕಿಲ್ಲ? ಕಾಸಿಲ್ಲ ಸರ್. ಫಿನಿಶಿಂಗ್ ಸ್ವಲ್ಪ ಮ್ಯಾಚ್ ಆಗ್ತದೆ. ಕಲರು ಇವಾಗ ಡಲ್ ಆಗ್ಬಿಡುತ್ತೆ ನೋಡಿ. ಇದು ಸ್ವಲ್ಪ ಹೊಸ್ದಾಗದೆ, ಇದು ಸ್ವಲ್ಪ ಡಲ್ ಆಗಿದೆ. ಕ್ಯಾಮ್ರಾದಾಗ ಗೊತ್ತಾಗಲ್ಲ. ಇಲ್ಲ ಗೊತ್ತಾಗ್ತದೆ ನೋಡಿ. ಇದು ಸ್ವಲ್ಪ ಡಲ್ ಇದೆ, ಇದು ಸ್ವಲ್ಪ ಗ್ಲಾಸಿ ಶೈನಿಂಗ್ ಹೊಸದಲ್ಲ, ಶೈನಿಂಗ್ ಹೊಡಿತದೆ. ಶೈನಿಂಗು ಈಗ ಪ್ಯಾಚ್ ವರ್ಕ್ ಆಗೋಯ್ತು. ಇಲ್ಲೊಂದು ಪ್ಯಾಚು, ಇಲ್ಲೊಂದು ಪ್ಯಾಚು. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ಚೆಕ್ ಮಾಡ್ಕೊತ ಇದೆ, ಕೈ ಗಟ್ಟಿ ಇದೆಯಲ್ಲ ಅಂತ. ತಿರ್ಗಾ ಅದೇ ಥಿಕ್ನೆಸ್ ಹಾಕ್ಸಿದ್ದೀರಿ. ಅದಕ್ಕೆ ಇದಕ್ಕೊಂದು ಬೀಗ ತಂದು ಹಾಕ್ಬೇಕು. ಇದೊಂದು ಮಾಡಿಸಿದ್ದು. ಇದು ಮಾಡಿಸಿದ ಉದ್ದೇಶ ಏನಪ್ಪ ಅಂದರೆ ಇದು ಮತ್ತು ಇದು ಸ್ವಲ್ಪ ಸೇಫ್ ಆಗಿರ್ತದೆ. ಹೇಳ್ಬೋದು ಇಲ್ಲಿಂದನೇ ಕೈ ಹಾಕಿ ಮಾಡ್ಬೋದು ಅಂತ. ಬಟ್ ಆಚೆ ಎಕ್ಸ್ಪೋಸ್ ಆಗಲ್ಲ. ನೋಡಿ ಎಷ್ಟು ನೀಟಾಗಿದೆ, ನೋಡೋದು ಸ್ವಲ್ಪ ನೀಟಾಗಿದೆ ನೋಡಿ. ನೀಟಾಗಿಲ್ವಾ? ಬೇರೆ ಗಾಡಿಲೆಲ್ಲ ಹಾಕ್ಸಿದ್ದಾರೆ, ನಾನು ಮಾತ್ರ ಹಾಕ್ಸಿರ್ಲಿಲ್ಲ. ಇವಾಗ ಇದೊಂದು ಮಾಡಿಸಿದ್ದೀನಿ. ಕೂಲೆಂಟು ಕರೆಕ್ಟಾಗಿ ಅದೇ. ಸೊ ಬನ್ನಿ ನೆಕ್ಸ್ಟ್ ಏನು ಮಾಡೋದು ನೋಡ್ತೀನಿ. ಸದ್ಯಕ್ಕೆ ಇದು ಫಿಟ್ ಆಯಿತು, ಬೇರೆ ಕೆಲಸ ಏನಿಲ್ಲ. ಗಾಡಿ ಒಂದು ಸತಿ ವಾಟರ್ ವಾಶ್ ಮಾಡಿಸ್ಬೇಕು, ಅದು ನೆಕ್ಸ್ಟ್ ವ್ಲಾಗಲ್ಲಿ ಮಾಡಿಸೋಣ. ಸದ್ಯಕ್ಕೆ ಇಷ್ಟೇ. ಗಾಡಿ ಲಾಕ್ ಮಾಡಿ ನಮ್ಮ ಹಳೆ ಪಾರ್ಟು ಇದನ್ನು ಎತ್ತಿಡ್ತಾಯಿದ್ದೀವಿ. ಯಾಕಪ್ಪ ಅಂದರೆ ಇದೊಂದು ಇದ್ದರೆ ಫಿಟ್ ಮಾಡಿಬಿಟ್ಟು ಇಲ್ಲಿ ಬೇರೆದು ಹಾಕ್ಬಿಟ್ಟು ಅಗಲವಾಗಿರೋದು ರೀಸೈಕಲ್ ದೊಡ್ಡ ಮೀಟರ್ ಹಾಕ್ಸ್ಬೋದು, ರೀಯೂಸ್ ಮಾಡ್ಬೋದು. ಒಂದು ಬಾಕ್ಸಾಗಿ ಎತ್ತಿಟ್ಬಿಡೋ, ಹೆಂಗಿತ್ತು ಹಂಗೆ ಪ್ಯಾಕ್ ಮಾಡಿಬಿಟ್ಟು ಸರ್ ಗ್ಲಾಸ್ ಹೊಡೆದೋಗಿದೆ ಅನ್ಸು ವಾಪಸ್ ಕೊಟ್ಬಿಡೋಣ ಅವ್ರಕ್ಕ.
ಹಾಂ ಸಾರ್ ಏನು ಸಾರ್ ಹೊಡೆದೋಗಿರೋದು ಕೊಟ್ಟಿವಿ ನನ್ನ ಮಕ್ಳಿಗೆ ತಿರ್ಗಾ ಸತ್ತೋತಲ್ಲ ಇಲ್ಲ ಮುಳುಗ್ಸು ನೀಟಾಗಿ ಹಂಗೆ ಮುಳುಗ್ಸು ಇದೇನಿದು ಬಿಡಿಸ್ತಾ ಇಲ್ಲ ಮಡ್ಚ ಅದನ್ನು ಬೆಂಡ್ ಮಾಡ ಯಾವ್ದು ಹಿಂಗ ಅಷ್ಟೇ ಮಣ್ಣಾಕ್ 3 ಸತಿ ಮಣ್ಣಾಕಮ್ಮ ನೀಟಾಗಿ ಹಂಗಲ್ಲ ಇರಮ್ಮ ಅಲ್ಲ 3 ಸತಿ ಮಣ್ಣಾಕ್ಬಿಡು ಒಂದು ಹಾಕಿದ್ದೀರಿ ಇದು ಎಣ್ಣೆದು ನೋಡ್ಕೊಂಬಿಡ್ರಿ ಲಾಸ್ಟಾಗಿ ಎಲ್ಲ ಒಂದು ಪಾಪ ಮಣ್ಣಾಗೋಯ್ತು ಅಷ್ಟೇ ಲಾಸ್ಟ್ ಕೊನೆ ಸತಿ ಆಡಾಕೊಂದು ನನ್ನ ಪಯಣ ನೆಕ್ಸ್ಟ್ ಟೈಮ್ ಯೂಸ್ ಆಗ್ತದೆ ಸೊ ಗಾಡಿ ಲಾಕ್ ಮಾಡಿಬಿಡೋಣ ಮುಗೀತು ಕೆಲಸ ಇವತ್ತು ಲಾಂಗ್ ಡ್ರೈವ್ ಏನಿಲ್ಲಪ್ಪ ಬಾಡಿಗೆಗೆ ಹೊಡಿಬೇಕು ಇದು ನೋಡಿ ಇಲ್ಲಿ ಕಲ್ಲು ಹೆಂಗೆ ಕೈತಿ ಟೈರ್ಕ ಇವು ನಜ್ಜಿ ಇದಲ್ಲ ಕೊಕ್ಕಿ ಇಲ್ಲ ಅದು ತೊಗೊಂಬಂದು ಇದಕ್ಕೆ ಕೊಡಬೇಕು ನನ್ನ ಗಾಡಿಯಾಗ ಐತೆ ನೋಡು ಹಾಂ ಹೊಸದು ರೆಡಿ ಮಾಡ್ಸಕ್ಕಾಗ ಅದೊಂದು ಇರಲಿ ದಿಷ್ಟಿ ಇರಲಿ ಬಿಡ ನೆನಪು ಸವಿ ನೆನಪು ನೆನಪು ಇರಲಿ ಬಾರ ತಿರ್ಗಾ ಎಲ್ಲ ನೀಟಾಗಿ ರೆಡಿ ಮಾಡೋ ತಿರ್ಗಾ ದಿಷ್ಟಿ ನೀಟಾಗಿತ್ತು ಗಾಡಿ ಒಂದು ಸ್ಕ್ರ್ಯಾಚ್ ಇಲ್ದಿರ ಅದಕ್ಕೆ ಜಾಸ್ತಿ ಬಡ ದೋಸ್ತು ಎಷ್ಟು ದುರಾಂಕರ ನನಗೆ ಅಂದರೆ 2 ವರ್ಷ ಕರೆಕ್ಟಾಗಿ ಕಂಪ್ಲೀಟ್ ಆಯ್ತು ಗೊತ್ತಾ ಹೋದ ವರ್ಷ ಡಿಸೆಂಬರ್ಗೆ 25 ಡಿಸೆಂಬರ್ಗೆ 2 ವರ್ಷ ಆಯಿತು ನಾನು ಬಡ ದೋಸ್ತು ಇವಾಗ ಒಂದು ಪಂಚರ್ ಇಲ್ಲ ಗೊತ್ತಾ ಅಂತ ಬಿಲ್ಡಪ್ ಹೇಳ್ಕೊಂಡೆ ಟೈರ್ಲಿ 2 ಸತಿ ಹೊಡೆದೋದ್ವು ಟೌಬುಗಳು ಹೋದ್ವು ರೋಡಲ್ಲಿ ಹೊಡೆದೋಗಿ ನಿಂತೋಯ್ತು ಯಪ್ಪ ಅದಕ್ಕೆ ಏನು ಅವನು ಯಪ್ಪ ಅದಕ್ಕೆ ಯಾರಿಗೂ ಹೇಳೋಕ್ಕೆ ಹೋಗಲ್ಲ ಎಲ್ಲ ರಿಪೇರಿನ ಗಾಡಿಗಳನ್ನು ಅಷ್ಟೇ ಸುಮ್ಮನೆ ತಲೆನೋವು ಟೂಲ್ಸ್ ಬಾಕ್ಸಲ್ಲಿ ಏನು ಇಟ್ಟಿದ್ದೀನಿ ನೆನಪೇ ಇಲ್ಲ ನಂಗೆ ಲಾಕ್ ಹಾಕ್ಬಿಟ್ಟಿದ್ದೀನಿ ತಿರುಗಿ ನೆನ್ಪು ಮಾಡ್ಕೊಂಡು ಹಂಗೆ ಮಾಡಬೇಡ ಸುಮ್ಮನೆ ಏನು ಇಟ್ಟಿದ್ದೀನಿ ಗೊತ್ತಿಲ್ಲ ಒಳಗಡೆ ಜಾಕ್ರಾಡೆಲ್ಲ ಇಲ್ಲೇ ಇದೆ ಇರ್ಲಿ ಬಿಡು ಬರೀ ಬಾಕ್ಸ್ ಏನಾಗಲ್ಲ ಇದನ್ನು ಬೆಂಡ್ ಮಾಡಕ್ಕೆ ಅವ್ರು ನೋಡ್ಬಾರ್ದು ಗೇಟ್ ಗುಜ್ಜಿದ್ದು ಅದಕ್ಕೆ ಅದು ಹಂಗೆ ಇರಲಿ ಅಂತ ಮಾಡಿದ್ದೀನಿ ಟರ್ನಿಂಗ್ಗಳಲ್ಲಿ ನಾವು ಇವಿ ಲೆಂತ್ ನೋಡ್ಕೊಂಡು ಹೋಗ್ತೀವಿ ಇದು ಅದಕ್ಕಿಂತ 2 ಇಂಚ್ ಹಿಂಗಿದೆ ಆಚೆಕ ಯಾಕಂದ್ರೆ ಕಾರು ಗುಜ್ಜಿದ್ರೆ ಅದಕ್ಕೆ ಅಲ್ಲೇ ಇರಲಿ ಅಂತ ಸುಮ್ಮನೆ ಸಾಕು ಬರ್ರಿ ಅಷ್ಟೇ ಸದ್ಯಕ್ಕೆ ಈ ವ್ಲಾಗ್ ಇಲ್ಲಿಗೆ ನೆಕ್ಸ್ಟ್ ವ್ಲಾಗಲ್ಲಿ ಮಿಕ್ಕಿದೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ ಜೈ ಶ್ರೀರಾಮ್ ಹಂಗೆ ಹೇಳ್ಬಾರ್ದು ಪ್ರಾಪರಾಗಿ ಹೇಳ್ಬೇಕು ಜನಕ್ಕೆ ಏನಂತ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ ನಾನು ನಿಮ್ಗೆ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವ್ಯೂವಲ್ಲಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಯೂವಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಯೂ ಅಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಆಂಜನೇಯ ಥ್ಯಾಂಕ್ ಯು ಹಿಂಗೆ ಗುದ್ಬೇಕು ಕ್ಯಾಮ್ರಾಕ